ಮೀಟಿಂಗ್ಸಲ್ಲಿ ನಾನು ವಿಡಿಯೋ ವ್ಲಾಗ್ ಮಾಡಲಿಲ್ಲ. ಬಟ್ ಮೀಟಿಂಗೆಲ್ಲ ಫಸ್ಟ್ ಮುಗಿದಾದ್ಮೇಲೆ ನಾವು ನೈಟು ಡಿನ್ನರ್ ಹೋಗಿದ್ವಿ. ಸೊ ಅಲ್ಲಿ ತೆಗೆದಂಥ ವಿಡಿಯೋ ಇದು. ಸೊ ಈ ವಿಡಿಯೋದಲ್ಲಿ ಅಲ್ಲಿ ಕೆಲವೊಂದು ಕಲ್ಚರ್ ಡ್ಯಾನ್ಸಸ್ ಕೂಡ ನಾವು ನೋಡಿ ಎಂಜಾಯ್ ಮಾಡಿದ್ದು ಕೂಡ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ನಾವು ನಮ್ಮ ಅಫಿಷಿಯಲ್ ಟ್ರಿಪ್ ಲೀಮಾದಲ್ಲಿ ಕಂಪ್ಲೀಟ್ ಮಾಡಿ ಸೆಕೆಂಡ್ ಡೇ ನಾವು ಎಂಟರ್ ಆಗಿದ್ದು ಟ್ರಿಯೋಲಗೆ. ಟ್ರಿಯೋಲದಲ್ಲಿ ಮೇಯ್ನಾಗಿ ನಮಗೆ ಕಮ್ಯುನಿಟಿ ಆ್ಯಂಡ್ ಫೀಲ್ಡ್ ವಿಸಿಟ್ ಇತ್ತು. ಅದಕ್ಕೋಸ್ಕರ ಸೆಕೆಂಡ್ ಡೇ ನಾವು ಟ್ರಿಯೋಲಗೆ ಬಂದಿದ್ದೀವಿ. ಎಷ್ಟು ಅಂತ ಸುತ್ತಾಡ್ತಾರೋ ಯಪ್ಪ. ಬೆಂಗಳೂರಿಂದ ಆಮ್ಸ್ಟರ್ಡಾಮಿಂದ ಪೆರೂಲಿ ಲೀಮಾ ಆ್ಯಂಡ್ ಲೀಮಾಯಿಂದ ಈಗ ಟ್ರಿಲೋ. ತುಂಬಾ ಚಳಿ ಇದೆ. ನಾವೇನು ಅಂದ್ಕೊಳ್ತೀವಿ ಬೀಚ್ ಇರೋ ಪ್ಲೇಸು, ನಮ್ಮ ಇಂಡ್ಯಾದಲ್ಲಿ ಬೀಚ್ ಇರೋ ಪ್ಲೇಸ್ ಎಲ್ಲ ತುಂಬ ಹ್ಯೂಮಿಡ್ ಅಂತ. ಇಲ್ಲಿ ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದ್ರೆ 2 ಜಾಕೆಟ್ ಹಾಕೊಳ್ಬೇಕು ಅನಿಸುತ್ತೆ. ಒಂದು 10 ಡಿಗ್ರಿ ಏನೋ ಇರ್ಬೋದು ಅನಿಸುತ್ತೆ ಇಲ್ಲಿ. ನೆಕ್ಸ್ಟ್ ಡೇ ನಾವು ಕಮ್ಯುನಿಟಿ ವಿಸಿಟ್ಗೆ ಹೋಗಬೇಕಾಗಿತ್ತು. ಕಮ್ಯುನಿಟಿ ವಿಸಿಟ್ಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿರೋ ಒಂದು ಕಮ್ಯುನಿಟಿ ಅಥವಾ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆದ್ದರಿಂದ ನಾವು ಅಲ್ಲಿರೋ ಒಂದು ಪ್ಲೇಸ್ನ ಹಿಸ್ಟ್ರಿನ ತಿಳ್ಕೊಳ್ಳೋದಕ್ಕೆ ನಾವು ಹೋಗಿದ್ದು ಪ್ಲೇಸ್ ಬಂದು ಚಾನ್ ಅಂತ. ಚಾನ್ ಈಗ ಯುನೆಸ್ಕೋಯಿಂದ ಡಿಕ್ಲೇರ್ ಆಗಿದೆ. ಅದು ಕೂಡ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ. ಇದು ಒಂದು ಬ್ಯೂಟಿಫುಲ್ ಹಿಸ್ಟಾರಿಕ್ ಪ್ಲೇಸ್. ಇದ್ರ ಬಗ್ಗೆ ಹೇಳೋದಕ್ಕೆ ನಮಗೊಬ್ಬರು ಗೈಡ್ ಕೂಡ ಇದ್ದಾರೆ. This brick is made of mud with fine sand, with small stones, and also with smashed shells. That gives a lot more strength to this brick. Using bigger bricks in the lower part and smaller ones up there, achieving this trapezoid. ಇಲ್ಲಿಗೆ ಬರೋ ತನಕನೂ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ತು. ಬನ್ನಿ ನೋಡೋಣ. So we are now in this big open yard, a place that would have been used for rituals and ceremonies with participation of the citizens of Changchun. So has been found in all the archaeological areas, Chimu models, wooden made representing areas just like here, with figures. But there are many archaeologists denying, rejecting that theory. Why? Because in the palaces, in the pyramids, in different areas of Changchun, we find in the So we call this a little altar room because of this structure. The center is a small altar with these kinds of steps and waves. The only icon apart, not related to the sea, that we may find is the steps. The steps represents the mountain. Rectangular shaped chamber, like a big hole, something like this, with a deeper hole in the center, like a corridor with another one, like a T-shaped hole. Okay, place that would have been for a Chimo Kapak, a Chimu leader, maybe more than one, with all the treasures, but nothing, empty. ಫೀಲ್ಡ್ ವಿಸಿಟೆಲ್ಲ ಆದಮೇಲೆ ಒಂದು ಒಳ್ಳೆ ಕಡೆ ಡಿನ್ನರ್ ಅರೇಂಜ್ ಮಾಡಿದರು. ಸೊ ಡಿನ್ನರ್ನ ಎಂಜಾಯ್ ಮಾಡಿಕೊಂಡು ಆ ದಿನಾನ ನಾವು ಎಂಡ್ ಮಾಡಿದ್ವಿ. ಸೊ ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು ನನ್ನ ಒಂದು ಫೀಲ್ಡ್ ವಿಸಿಟ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ವೆರಿ ಎಕ್ಸೈಟಿಂಗ್ ವಿಡಿಯೋ, ಪರ್ಸ್ನಲ್ ಫೇವ್ರೆಟ್ ಮಾಚು ಪಿಚು. ಆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.